ಮರ್ಮಸ್ಥಳ ಕೇಸ್ ಸಮೀರ್ ಎಂಡಿಗೆ ಬಿಗ್ ಶಾಕ್. 5ಕ್ಕೂ ಹೆಚ್ಚು ಯೂಟ್ಯೂಬರ್ಗಳಿಗೆ ಎಸ್ಐಟಿ ನೋಟಿಸ್. ವಿಶೇಷ ತನಿಖಾ ತಂಡದ ತನಿಖೆ ಮತ್ತಷ್ಟು ಚುರುಕು. ವಿಡಿಯೋ ಹಾಕಿದ್ದಂತ ಹಲವರು ಯೂಟ್ಯೂಬ್ಗಳಿಗೆ ನೋಟಿಸ್. ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಎಸ್ಐಟಿ ಸೂಚನೆ. ಇದು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸುವಂತಹ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಮರ್ಮಸ್ಥಳ ಕೇಸ್ ಸಮೀರ್ ಎಂಡಿಗೆ ಬಿಗ್ ಶಾಕ್. 5ಕ್ಕೂ ಹೆಚ್ಚು ಯೂಟ್ಯೂಬರ್ಗಳಿಗೆ ಎಸ್ಐಟಿ ನೋಟಿಸ್. ತನಿಖೆ ವಿಶೇಷ ತನಿಖಾ ತಂಡ ಮತ್ತಷ್ಟು ಚುರುಕುಗೊಳಿಸಿದೆ. ವಿಡಿಯೋ ಹಾಕಿದ್ದ ಹಲವರು ಯೂಟ್ಯೂಬರ್ಗಳಿಗೆ ನೋಟಿಸ್. ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಲು ಎಸ್ಐಟಿ ಸೂಚನೆ. ಇಂದು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿರುವಂತಹ ಸಾಧ್ಯತೆ. ಈ ಬಾರಿ ಯಾವೆಲ್ಲ ಪ್ರಶ್ನೆ ಕೇಳಬೇಕು ಎನ್ನುವಂತಹದ್ರ ಬಗ್ಗೆ ಎಸ್ಐಟಿ ತಯಾರಿ. ಚಿನ್ನಯ್ಯ ಹೇಳಿಕೆ ಆಧರಿಸಿ ತನಿಖೆ ಮುಂದುವರಿಸಿ ಇರುವಂತಹ ಎಸ್ಐಟಿ ತನಿಖಾ ತಂಡ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡಿತಾ ಇದೆ. ಬುರುಡೆ ಗ್ಯಾಂಗ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಧರ್ಮಸ್ಥಳ ಅಕ್ಷರಶಃ ಮರ್ಮಸ್ಥಳವಾಗಿಬಿಟ್ಟಿದೆ. ಸಮೀರ್ ಎಂಡಿಗೆ ಈಗ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ಇಷ್ಟು ದಿನ ಸಮೀರ್ ಎಂಡಿ ಅವರ ಹೆಸರನ್ನ ಆ ಒಂದು ಬುರುಡೆ ಗ್ಯಾಂಗಿನ ಸ್ವಲ್ಪ ಹೊರಗಿಡಲಾಗಿತ್ತು. ಆದರೆ ಈಗ ಈ ಒಂದು ಪ್ರಕರಣದಲ್ಲಿ ಯೂಟ್ಯೂಬರ್ಸ್ 5 ಜನರಿಗೂ ಕೂಡ ಎಸ್ಐಟಿ ತನಿಖಾ ತಂಡ ವಿಚಾರಣೆಯನ್ನ ನಡೆಸಿದೆ. ಎಸ್, ಸಮೀರ್ ಎಂಡಿ ತಮ್ಮ ಸಾಕ್ಷಿಗಳನ್ನೆಲ್ಲ ಎಸ್ಐಟಿ ಕೊಡಬೇಕಾಗಿತ್ತು. ವಿಡಿಯೋದಲ್ಲಿ ಹೇಳ್ತಾ ಇರ್ತೀರಲ್ಲ ನೀವು, ನಂದು ಸಾಕ್ಷಿ ಇದೆ, ನಂಗೆಲ್ಲ ಗೊತ್ತಿದೆ, ನಾನು ಕಣ್ಣಾರೆ ನೋಡ್ಬಿಟ್ಟೆ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ ಸಮೀರ್ ಎಂಡಿ ಅವರೇ. ಹೌದು ಅಂತ ಹೇಳಬೇಕು. ಆ ಥರ ವಿಡಿಯೋ ಮಾಡ್ತೀರಾ, ಆ ಥರ ಸಾಕ್ಷಿಗಳಿದೆ ಅಂತ ಹೇಳಿ ಸುಳ್ಳು ಹೇಳ್ತೀರಾ. ಆ ಸಾಕ್ಷಿ ಏನಿದೆ ಅಂತ ಸ್ವಲ್ಪ ತೋರಿಸ್ಬಿಟ್ರೆ ಕನ್ನಡ ಜನತೆಯೂ ಕೂಡ ನೋಡ್ಕೊಳ್ಳುತ್ತೆ. ಇನ್ನೊಂದು ಯೂಟ್ಯೂಬ್ ಇದೆ, ನಾನೊಂದು ಯೂಟ್ಯೂಬ್ ಮಾಡ್ಕೊಂಬಿಟ್ಟಿದ್ದೀನಿ, ವ್ಯೂಸ್ ಬೇಕು ನನಗೆ ಸಖತ್ತಾಗಿ ಕಮೆಂಟ್ ಬರಬೇಕು, ನಂಗೆ ಟ್ರೋಲ್ ಮಾಡಬೇಕು, ನಾನು ಫೇಮಸ್ ಆಗಿಬಿಡ್ಬೇಕು, ವ್ಯೂಸ್ ಬಂದು ದುಡ್ಡು ಎಣಿಸ್ಕೊಂಡ್ಬಿಡ್ಬೇಕು ಡಾಲರ್ಸ್ ಲೆಕ್ಕದಲ್ಲಿ ಅಂತ ಹೇಳಿ ಕಟ್ಟು ಕತೆ ಯಾರ್ಯಾರ್ದೋ ಬಾಯಲ್ಲಿ ಕೇಳಿರುವ ಕಥೆಯನ್ನು ಹೌದು ಅನ್ನೋ ಥರ ಕೊಡೆ ಹಿಡ್ಕೊಂಡು ಒಂದು ಕಡೆ, GFX ಯೂಸ್ ಮಾಡ್ಕೊಂಡು ಒಂದು ಕಡೆ, ತಮ್ನೇಲ್ಗಳು ನೋಡ್ಬೇಕು ನೀವು. ಮಜ್ಜಾ ಇತ್ತು. ದೂತ ಸಮೀರ್ ತಮ್ನೇಲ್ಗಳು ನೋಡಿದ್ದೀರಾ? ಕಲರ್ ಇರ್ತಿತ್ತು. ಅದು ನೋಡಿದ್ರೇನೆ ಹೌದು ಇದ್ರಲ್ಲಿ ಏನೋ ಇದೆ, ಒಳಗೋಗಿ ಒಂದ್ಸಲ ಕ್ಲಿಕ್ ಮಾಡಿ ನೋಡ್ಬಿಡೋಣ ಅಂತ. ಸರ್ರ ಅಂತ ಹೇಳಿ ಸೌಂಡ್ ಎಫೆಕ್ಟ್ ಬೇರೆ ಅದಕ್ಕೆ. ಹಾಗೆಲ್ಲ ವಿಡಿಯೋ ಮಾಡಬೇಕಾದ್ರೆ ಸಾಕ್ಷಿ ಇಟ್ಕೊಳ್ಬೇಕು. ಎಲ್ಲೋ ಒಂದು ಮಾಧ್ಯಮದಲ್ಲಾದರೂ ಬಂದಿರೋ ಸಾಕ್ಷಿ ಇದೆಯಾ? ಅದೂ ಇಲ್ಲ. ಯಾವುದಾದ್ರೂ ನೋಡಿರುವಂತಹ ವ್ಯಕ್ತಿಯ ಸಾಕ್ಷಿ ಇದೆಯಾ? ಇಲ್ಲ. ಬಾಯಿಂದ ಬಾಯಿ ಹರಡೋದು. ಏನು ಜಾನಪದ ಗೀತೆ ಅನ್ಕೊಂಡಿದ್ದೀರಾ? ಬಾಯಿಂದ ಬಾಯಿಗೆ ಹರಡುವಂತಹ ಗೀತೆ, ಹರಡುವಂತಹ ಸುದ್ದಿ ಏನೂ ಇಲ್ಲ ಅಲ್ಲಿ. ಸುಮ್ಮನೆ ಜನಗಳಿಗೆ ಮಂಗ ಮಾಡ್ಲಿಕ್ಕೆ ಹೋಗಿ ಈಗ ಮಂಗ ಆಗಿ ತಗಲಾಕೊಂಡಿರುವಂತಹ ಸಮೀರ್ ಎಂಡಿಯ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಸಮೀರ್ ಎಂಡಿ ಹೇಳ್ತಾ ಇದ್ರು, ಅವರ ಒಂದು ಬುಡಕ್ಕೆ ಬಂದಾಗ ಅವ್ರು ಏನು ಹೇಳ್ತಿದ್ರು ಅಂದರೆ, ಎಸ್ಐಟಿ ತನಿಖಾ ತಂಡ ಅವ್ರಿಗೆ ಹೆಂಗೆ ಕೆಲಸ ಮಾಡಬೇಕು ಅಂತ ಗೊತ್ತಿದೆ, ನೀವು ಯಾರಿಗೂ ಹೇಳಕ್ಕೆ. ಅದಕ್ಕೂ ಹಿಂದೆ ಅಯ್ಯೋ ಕಣ್ಣಾರೆ ನಾನು ನೋಡ್ಬಿಟ್ಟಿದ್ದೀನಿ, ಹೆಣ್ಣು ಮಕ್ಕಳು ವಿಲವಿಲ ಅಂತ ಒದ್ದಾಡ್ತಾ ಇದ್ರು, ಅವರ ದೇಹ ಇತ್ತು, ನೋಡಿದ್ಯೇನಪ್ಪ ನೀನು? ಈತ ಅಂತ ಹೇಳಲ್ಲ, ಈತನ ಜೊತೆಗೆ ಒಂದಿಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ, ಸೇಮ್ ಡಿಟ್ಟೋ ಇವನ್ ಥರನೇ ಮಾಡ್ತಿದ್ರು. ನೆನಪಿದೆಯೋ ಇಲ್ವೋ? ಒಂದೇ ಒಂದು ವಿಡಿಯೋದಲ್ಲಿ ಫೇಮಸ್ ಆಗ್ತೀನಿ ಅಂತ ಕೂತ್ಕೊಂಡವರೆಲ್ಲ ಈಗ ಎಸ್ಐಟಿ ತನಿಖಾ ತಂಡದ ಹತ್ರ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಹೇಳೋಣ? ನಾಲ್ಗೆ ಇದೆ, ನನಗೆ ಬುದ್ಧಿ ಇದೆ, ಎಡಿಟಿಂಗ್ ಸ್ಕಿಲ್ ಇದೆ, ಐ ಹ್ಯಾವ್ ಒನ್ ಚಾನಲ್ ಅಂತ ಹೇಳ್ಬಿಟ್ಟು ಮನ್ಸಿಗೆ ಬಂದಂಗೆ ಮಾಡಿದ್ರು ಇದೇ ಹಾಕೋದು. ಧರ್ಮಸ್ಥಳ ಕೇಸ್ ಸಮೀರ್ ಎಂಡಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. 5ಕ್ಕೂ ಹೆಚ್ಚು
ಯೂಟ್ಯೂಬರ್ಗಳನ್ನು ಕೂಡ SIT ತನಿಖಾ ತಂಡ ಏನು ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ SIT ತನಿಖಾ ತಂಡ ಈ ಒಂದು ತನಿಖೆಯನ್ನ ಮಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.